ಚಿನ್ನದ ಬೆಲೆ ಆಕಾಶಕ್ಕೆ ಮುಟ್ಟಿದೆ. ದಿನ ಹೊಸ ರೆಕಾರ್ಡ್ ಮಾಡ್ತಾ ಇದೆ. ಆದ್ರೆ ಯಾಕೆ ಹೀಗಾಗ್ತದೆ? ಇದರ ಹಿಂದಿರೋ ನಿಜವಾದ ಕಾರಣ ಏನು? ಮೀಡಿಯಾದಲ್ಲಿ ಹೇಳ್ತಿರೋದೇ ನಿಜಾನಾ? ಅಥವಾ ಇದರ ಹಿಂದೆ ಬೇರೆನೇ ಕಥೆ ಇದ್ಯಾ? ಬನ್ನಿ, ಈ ಚಿನ್ನದ ನಾಗಾಲೋಟದ ಅಸಲಿ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಈ ವಿಶ್ಲೇಷಣೆಯಲ್ಲಿ ನಾವೇನೇ ನೋಡ್ತೀವಿ ಅಂದ್ರೆ, ಮೊದಲು ಚಿನ್ನದ ಬೆಲೆ ಯಾಕಿಷ್ಟು ರಾಕೆಟ್ ತರ ಮೇಲೆ ಹೋಗ್ತಿದೆ ಅಂತ ನೋಡೋಣ. ಆಮೇಲೆ ಮೀಡಿಯಾ ಹೇಳ್ತಿರೋ ಕಥೆ ಎಷ್ಟು ಸರಿ ಅಂತಾನೂ ಚೆಕ್ ಮಾಡೋಣ. ಅದಾದ್ಮೇಲೆ ನಮ್ಮ ಹಣಕಾಸು ವ್ಯವಸ್ಥೆಯಲ್ಲೇ ಆಗ್ತಿರೋ ದೊಡ್ಡ ಬದಲಾವಣೆಗಳು ಮತ್ತೆ ಅದು ನಿಮ್ಮ ಥರದ ಸಾಮಾನ್ಯ ಜನರ ಮೇಲೆ, ಅದರಲ್ಲೂ ಮನೆ ಕಟ್ಟೋ ಕನ್ಸ್ ಕಾಣ್ತಿರೋರ ಮೇಲೆ ಹೇಗೆ ಎಫೆಕ್ಟ್ ಆಗ್ತಿದೆ ಅಂತಾನೂ ಮಾತಾಡೋಣ. ಕೊನೆಗೆ ಈ ಆಲ್ ಟೈಮ್ ಹೈ ಅನ್ನೋದರ ಅಸಲಿ ಅರ್ಥ ಏನು ಅಂತಾನೂ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲನೇ ಭಾಗ, ಚಿನ್ನದ ದಾಖಲೆ ಬೆಲೆ ಏರಿಕೆ. ಇದು ಬರೀ ಚಿನ್ನದ ಕಥೆ ಅಷ್ಟೇ ಅಲ್ಲ ಗೊತ್ತಾ. ಬೆಳ್ಳಿ ಆಮೇಲೆ ಬೇರೆ ಅಮೂಲ್ಯ ಲೋಹಗಳ ಬೆಲೆಯಲ್ಲೂ ಕೂಡ ನಾವು ಇದೇ ತರಹದ ದೊಡ್ಡ ಜಂಪ್ ನೋಡ್ತಿದೀವಿ. ನೋಡಿ, ಇತ್ತೀಚೆಗೆ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 44.98 ಡಾಲರ್ ಮುಟ್ಟಿದೆ. ಇದು ಒಂದು ಹೊಸ ರೆಕಾರ್ಡ್. ನಿಜಕ್ಕೂ ಇದೊಂದು ದೊಡ್ಡ ಮೈಲಿಗಲ್ಲು. ಈ ನಂಬರ್ಸ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಜಸ್ಟ್ ಕಳೆದ 2 ತಿಂಗಳಲ್ಲಿ ಚಿನ್ನದ ಬೆಲೆ 1 ಗ್ರಾಮ್ಗೆ 11,600 ರೂಪಾಯಿಂದ 13,688 ರೂಪಾಯಿಗೆ ಜಿಗ್ದಿದೆ. ಅಷ್ಟೇ ಅಲ್ಲ, ಬೆಳ್ಳಿ ಕೂಡ 135ರಿಂದ 211ಕ್ಕೆ ಏರಿದೆ. ಈ ಸ್ಪೀಡ್, ಈ ವೇಗ ಇದೆಯಲ್ಲ, ನಿಜಕ್ಕೂ ಅಚ್ಚರಿ ಮೂಡಿಸ್ತೆ. ಓಕೆ, ಈಗ ಮುಂದಿನ ಭಾಗಕ್ಕೆ ಬರೋಣ. ಅದೇ ಮೀಡಿಯಾದಲ್ಲಿ ಏನ್ ಹೇಳ್ತಿದ್ದಾರೆ ಅಂತ. ಈ ಬೆಲೆ ಏರಿಕೆ ಬಗ್ಗೆ ಸಾಮಾನ್ಯವಾಗಿ ಒಂದು ಕಥೆ ಹೇಳ್ತಾರೆ. ಆದ್ರೆ ಆ ಕಥೆಯನ್ನ ನಾವು ಸ್ವಲ್ಪ ಪ್ರಶ್ನೆ ಮಾಡಬೇಕಾಗಿದೆ. ಫೈನಾನ್ಷಿಯಲ್ ಟೈಮ್ಸ್ ಥರದ ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳು ಏನ್ ಹೇಳ್ತವೆ ಅಂದ್ರೆ, ಜಗತ್ತಿನಾದ್ಯಂತ ಯುದ್ಧಗಳು, ರಾಜಕೀಯ ಗೊಂದಲಗಳು ನಡೀತಿದೆಯಲ್ಲ, ಅದಕ್ಕೋಸ್ಕರ ಚಿನ್ನ, ಬೆಳ್ಳಿ ಬೆಲೆ ಜಾಸ್ತಿ ಆಗ್ತಿದೆ ಅಂತ. ಇದು ನಮಗೆಲ್ಲ ಸಾಮಾನ್ಯವಾಗಿ ಕೇಳಿ ಬರುವ ಒಂದು ಕಾರಣ. ಇಲ್ಲೇ ಇರೋದು 2 ಬೇರೆ ಬೇರೆ ವಾದಗಳು. ಒಂದು ಕಡೆ ಮೀಡಿಯಾ ಹೇಳುತ್ತೆ, ಇದು ಬರೀ ಯುದ್ಧಗಳಿಂದ ಆಗ್ತಿರೋ ಒಂದು ಟೆಂಪರರಿ ಬದಲಾವಣೆ, ಎಲ್ಲ ಸರಿ ಹೋದ್ಮೇಲೆ ಬೆಲೆ ವಾಪಸ್ ಕೆಳಗೆ ಬರುತ್ತೆ ಅಂತ. ಆದ್ರೆ ಇನ್ನೊಂದು ವಾದದ ಪ್ರಕಾರ ಇದು ಅದಕ್ಕಿಂತ ತುಂಬಾ ಆಳವಾದ ಒಂದು ಫಂಡಮೆಂಟಲ್ ಬದಲಾವಣೆಯ ಸೂಚನೆ. ಈ ಮೀಡಿಯಾದ ವಾದವನ್ನ ನಮ್ಮ ಮೂಲಗಳು ಉಷ್ಟ್ರಪಕ್ಷಿಯ ವರ್ತನೆಗೆ ಹೋಲಿಸ್ತವೆ. ಅಂದ್ರೆ, ಹೇಗೆ ಉಷ್ಟ್ರಪಕ್ಷಿ ಅಪಾಯ ಬಂದಾಗ ಸುಮ್ನೆ ಮರಳಲ್ಲಿ ತಲೆ ಮುಚ್ಕೊಂಡು ಎಲ್ಲ ಸರಿಯಿದೆ ಅನ್ಕೊಳ್ಳುತ್ತೋ, ಹಾಗೇನೆ ಮೀಡಿಯಾ ಕೂಡ ಅಸಲಿ ಆರ್ಥಿಕ ಸಮಸ್ಯೆಯನ್ನ ನೋಡದ ಹಾಗೆ ನಟಿಸ್ತಿದೆ ಅಂತ. ಹಾಗಾದ್ರೆ ನಿಜವಾದ ಕಾರಣವಾದ್ರೂ ಏನು? ಈಗ ನೋಡೋಣ ಬನ್ನಿ. ಬದಲಾಗ್ತಿರೋ ನಮ್ಮ ಹಣಕಾಸು ವ್ಯವಸ್ಥೆ ಬಗ್ಗೆನೇ ಮಾತಾಡೋಣ. ಈ ಬದಲಾವಣೆಗೆ ಮುಖ್ಯವಾಗಿ 3 ಕಾರಣಗಳಿವೆ. 1, ಡಿಗ್ಲೋಬಲೈಸೇಷನ್. ಅಂದ್ರೆ, ದೇಶಗಳೆಲ್ಲ ಈಗ ತಮ್ಮ ಗಡಿಯೊಳಗೆ ಜಾಸ್ತಿ ಗಮನ ಕೊಡ್ತಿವೆ. 2, ಡಿ-ಡಾಲರೈಸೇಷನ್. ಅಂದ್ರೆ, ಜಗತ್ತು ವ್ಯಾಪಾರ ಮಾಡೋಕೆ ಅಮೆರಿಕನ್ ಡಾಲರ್ ಮೇಲೆ ಅವಲಂಬಿತವಾಗಿರೋದನ್ನ ಕಡಿಮೆ ಮಾಡ್ತಿದೆ. 3ನೇದು ಮತ್ತು ಬಹಳ ಮುಖ್ಯವಾಗಿ, ಕಾಗದದ ಹಣದ ಮೇಲೆ ನಂಬಿಕೆ ಕಡಿಮೆ ಆಗ್ತಿರೋದು. ಅಂದ್ರೆ, ಸರ್ಕಾರಗಳು ಪ್ರಿಂಟ್ ಮಾಡೋ ನೋಟುಗಳಿಗೆ ನಿಜವಾದ ಬೆಲೆ ಇದ್ಯಾ ಅನ್ನೋ ಅನುಮಾನ ಬರ್ತಿದೆ. ಹಾಗಿದ್ರೆ ಈ ಬದಲಾವಣೆಯನ್ನ ಮುನ್ನಡೆಸ್ತಿರೋದು ಯಾರು? ಇದನ್ನ ಗಮನಿಸಿ. ಪೂರ್ವ ದೇಶಗಳ ಸೆಂಟ್ರಲ್ ಬ್ಯಾಂಕುಗಳು, ಅಂದ್ರೆ ಚೀನಾ, ರಷ್ಯಾ ಥರದ ದೇಶಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನ ಕೊಂದು ಶೇಖರಿಸ್ತಿವೆ. ಇದರ ಅರ್ಥ, ಜಗತ್ತು ಕಾಗದದ ದುಡ್ಡಿನಿಂದ ದೂರ ಹೋಗಿ ಕಣ್ಣಿಗೆ ಕಾಣೋ, ಕೈಯಲ್ಲಿ ಹಿಡಿಯಬಹುದಾದ ಆಸ್ತಿಗಳ ಕಡೆಗೆ ಹೊರಳ್ತಿದೆ ಅನ್ನೋದರ ಸ್ಪಷ್ಟ ಸಂಕೇತ ಇದು. ಮೂಲಗಳು ಹೇಳೋ ಪ್ರಕಾರ ಈ ಟ್ರೆಂಡ್ ಇಡೀ ಜಗತ್ತಿನ ಹಣಕಾಸು ವ್ಯವಸ್ಥೆ ಕುಸಿದು ಬೀಳೋ ಅಪಾಯದಲ್ಲಿದೆ ಅನ್ನೋದ್ರ ಒಂದು ಪ್ರಮುಖ ಮುನ್ಸೂಚನೆ. ಅಂದ್ರೆ, ಇದು ಏನೋ ಸಣ್ಣ ಬದಲಾವಣೆ ಅಲ್ಲ, ಬದಲಾಗಿ ಇಡೀ ಸಿಸ್ಟಮ್ ಅಲ್ಲಾಡುತ್ತಿರೋದರ ಸೂಚನೆ ಇದು. ಸರಿ, ಈ ಜಾಗತಿಕ ಮಟ್ಟದ ಆರ್ಥಿಕ ಬದಲಾವಣೆಗಳೆಲ್ಲ ಸರಿ. ಆದ್ರೆ ಇದರಿಂದ ನಿಮ್ಮ ಥರದ ಜನಸಾಮಾನ್ಯರ ಮೇಲೆ ಏನು ಪರಿಣಾಮ? ಬನ್ನಿ, ಈಗ ಮನೆ ಕೊಳ್ಳೋಕೆ ಪರದಾಡ್ತಿರುವರ ಕಷ್ಟದ ಬಗ್ಗೆ ನೋಡೋಣ. ಆಂಡ್ರ್ಯೂ ಲೋಕ್ನಾಟ್ ಅವರ ಈ ಡೇಟಾ ನೋಡಿ. ಅಮೆರಿಕಾದಲ್ಲಿ 1980ರಿಂದ 2020ರವರೆಗೆ, ಅಂದ್ರೆ ಸುಮಾರು 40 ವರ್ಷಗಳ ಕಾಲ, ಮೊದಲನೇ ಸಾರಿ ಮನೆ ತಗೊಳ್ಳೋರ ಸರಾಸರಿ ವಯಸ್ಸು 30-32 ಇತ್ತು. ಆದ್ರೆ ಈಗ ನೋಡಿ, 2025ರ ಹೊತ್ತಿಗೆ ಅದು 40ಕ್ಕೆ ಜಿಗಿದಿದೆ. ಅಂದ್ರೆ ಆಸ್ತಿಗಳ ಬೆಲೆ ಎಷ್ಟೊಂದು ಜಾಸ್ತಿಯಾಗಿದೆ ಅಂದ್ರೆ, ಜನರಿಗೆ ಸ್ವಂತ ಮನೆ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗ್ತಿದೆ ಅಂತ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇದೇ ಕಥೆ ನಮ್ಮ ಭಾರತದಲ್ಲೂ ನಡೀತಿದೆ. ಕೋವಿಡ್ ಆದ್ಮೇಲೆ ಬೆಂಗಳೂರು, ಹೈದರಾಬಾದ್, ಗುರುಗ್ರಾಮ್ ತರದ ಸಿಟಿಗಳಲ್ಲಿ ರಿಯಲ್ ಎಸ್ಟೇಟ್ ಬೆಲೆಗಳು 2 3 4 ಪಟ್ಟು ಜಾಸ್ತಿಯಾಗಿವೆ. ಆದ್ರೆ ಅದೇ ಟೈಮ್ನಲ್ಲಿ ಜನರ ಸಂಬಳ ಎಷ್ಟು ಜಾಸ್ತಿಯಾಗಿದೆ? ಕೇವಲ 15-25% ಅಷ್ಟೇ. ಇದರಿಂದ ಏನಾಗ್ತಿದೆ? ಸಿಂಪಲ್. ಈಗಾಗ್ಲೇ ಆಸ್ತಿ ಇರೋರು ಇನ್ನೂ ಶ್ರೀಮಂತರಾಗ್ತಿದ್ದಾರೆ.
ಆದ್ರೆ ಮೊದಲನೇ ಸಾರಿ ಮನೆ ಕೊಳ್ಳೋಕೆ ಅಂತ ಹೊರಟಿರೋರು ಮಾತ್ರ ಕಷ್ಟಪಡ್ತಿದ್ದಾರೆ. ಶ್ರೀಮಂತರು ಬಡವರ ನಡುವಿನ ಈ ಗ್ಯಾಪ್ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ. ಹಾಗಾದ್ರೆ ಈ ಹೊಸ ಪರಿಸ್ಥಿತಿಯಲ್ಲಿ ಮುಂದೇನು ದಾರಿ? ಬನ್ನಿ ನಮ್ಮ ಕೊನೆಯ ಭಾಗಕ್ಕೆ ಹೋಗೋಣ. ಆಲ್ ಟೈಮ್ ಹೈ ಬೆಲೆಗಳ ಬಗ್ಗೆ ನಾವು ಬೇರೆ ಥರ ಯೋಚನೆ ಮಾಡ್ಬೇಕಾ ಅನ್ನೋದನ್ನ ನೋಡೋಣ. ಹಾಗಿದ್ರೆ ರಿಯಲ್ ಆಸೆಟ್ಸ್ ಅಂದ್ರೆ ಏನು? ಸ್ಟಾಕ್ಸ್, ರಿಯಲ್ ಎಸ್ಟೇಟ್, ಚಿನ್ನ ಇದು ಎಲ್ಲರಿಗೂ ಗೊತ್ತು. ಆದ್ರೆ ಅಷ್ಟೇ ಅಲ್ಲ, ರೋಲೆಕ್ಸ್ ವಾಚ್ಗಳು, ಲಕ್ಸುರಿ ಲೇಡೀಸ್ ಬ್ಯಾಗ್ಗಳು ಕೂಡ ಈಗ ರಿಯಲ್ ಆಸೆಟ್ಸ್. ಯಾಕಂದ್ರೆ ಕಾಗದದ ದುಡ್ಡಿನ ಬೆಲೆ ದಿನೇ ದಿನೇ ಕಡಿಮೆ ಆಗ್ತಿರುವಾಗ ನೈಜವಾಗಿರೋ ಸೀಮಿತ ಸಂಖ್ಯೆಯಲ್ಲಿ ಸಿಗೋ ವಸ್ತುಗಳ ಮೇಲೆ ಜನರಿಗೆ ನಂಬಿಕೆ, ಆಸಕ್ತಿ ಜಾಸ್ತಿ ಆಗ್ತಿದೆ. ಸಾಮಾನ್ಯವಾಗಿ ನಾವೇನಂದ್ಕೋತೀವಿ, ಬೆಲೆ ತುಂಬಾ ಜಾಸ್ತಿ ಇದ್ದಾಗ ಅಂದ್ರೆ ಆಲ್ ಟೈಮ್ ಹೈ ಇದ್ದಾಗennೂ ಕೊಳ್ಳಬಾರ್ದು ಅಂತ. ಆದ್ರೆ ಮೂಲಗಳು ಒಂದು ಇಂಟ್ರೆಸ್ಟಿಂಗ್ ವಾದ ಮುಂದಿಡ್ತಾವೆ. ಅವರ ಪ್ರಕಾರ ಬೆಲೆ ತೀರಾ ಕಡಿಮೆ ಇದ್ದಾಗ ಕೊಳ್ಳೋದಿಕ್ಕಿಂತ ಬೆಲೆ ಗರಿಷ್ಠ ಮಟ್ಟದಲ್ಲಿದ್ದಾಗ ಕೊಂಡ್ರೆ ಸಿಗೋ ಸಕ್ಸಸ್ ರೇಟ್ ತುಂಬಾನೇ ಬೇರೆ ಇರುತ್ತೆ. ಅದರ ರಿಸಲ್ಟ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ಕಾಗದದ ದುಡ್ಡಿನ ಬೆಲೆ ದಿನೇ ದಿನೇ ಬೀಳ್ತಿರೋ ಈ ಜಗತ್ತಲ್ಲಿ ಒಂದು ಆಸ್ತಿಯನ್ನ ಅದರ ಆಲ್ ಟೈಮ್ ಹೈ ಬೆಲೆಗೆ ಕೊಂಡ್ಕೊಳ್ಳೋದು ನಿಜವಾಗ್ಲೂ ತಪ್ಪಾ? ಈ ಬಗ್ಗೆ ಯೋಚನೆ ಮಾಡಿ.